ಅದು ಸಿನಿಮಾದಲ್ಲೇ ನೋಡಿ ನೀವು. ಫಿಲ್ಮ್ಸ್ ನೋಡಿದಾಗ ಒಂದು 10 ಜನ ಅಂದರೆ ಲೋಕಸಭಾ ಟೈಮಲ್ಲಿ ರಾಜಕಾರಣಕ್ಕೆ ಬರ್ತಾನೆ ಸುದ್ದಿ ಆಗ್ತಿತ್ತು. ಈಗ ಸಿನಿಮಾ ಮೂಲಕ ಆದರೆ ನನಗೆ ರಾಜಕಾರಣಕ್ಕೆ ಬರೋದು ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ಡೆಫಿನೆಟ್ಲಿ ಜಿಂಗೋ ಆ ಥರದೊಂದು ಪಾತ್ರ, ಒಬ್ಬ ಲೀಡ್ರು ಅವನು. ಸೊ ನೋಡಿ, ಮೇ ಬಿ ಒಂದಷ್ಟು ವರ್ಷಗಳ ಬಗ್ಗೆ ಹೇಳಿರ್ತಾರೆ ಸರ್. ಅದೇ ಮಳೆನಲ್ಲಿ ಸ್ಪೀಚ್ ಕೊಡೋದನ್ನು ಭಾರತ್ ಜೋಡೋ ಯಾತ್ರಾ ಒಂದಷ್ಟು ಇದಕ್ಕೆ ಇಲ್ಲ ಅಂದರೆ ಸಿನಿಮಾಗೆ ನಿಮಗೆ ಅಂದರೆ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ನಾನು ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ವಿಜುವಲಿ ಸೌಂಡ್ ಎಲ್ಲದು ಹಂಗೆ ನಾವು ಮಾಡಿದ್ವಿ. ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಜುವಲ್ಗಳನ್ನ ಕಟ್ಟಬೇಕಾದ್ರೆ ಯಾವಾಗಲೂ ನಾವು ಏನು ನೋಡಿರ್ತೀವಿ, ಏನು ಇದು ಮಾಡ್ತಿರ್ತೀವಿ, ಅದರಿಂದನೇ ಲೈಫಿಂದನೇ ತೊಗೊಳೋದಲ್ಲ ಎಲ್ಲರೂ. ಯಾರಿಟ್ಟವ್ರೆ ಆ ಥರ ಮೋಸ್ಟ್ಲಿ ಶಶಾಂಕ್ ಇನ್ಸ್ಪೈರ್ ಆಗಿರ್ಬೋದು. ನಾನು ಹಿಂದೆ ತೊಗೊಂಬಂದೆ ಆ ವಿಜುವಲಿಂದ ಇನ್ಸ್ಪೈರ್ ಆಗಿರ್ಬೋದು. ಅದಕ್ಕೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ಅರಸೀಕೆರೆ ಹುಡುಗ ಸಿನಿಮಾ ಕನಸು ಹೊತ್ಕೊಂಡು ಕೆಂಪೇಗೌಡರು ಕಟ್ಟದ ನಾಡು ಬೆಂಗಳೂರು ಸರ್, ಕೆಂಪೇಗೌಡರು ಪತ್ರನೇ ಮಾಡ್ತಿದ್ದಾರೆ. ನನಗೆ ಕಲಾವಿದ ಆಗಿ ನಾನು ಯಾವಾಗಲೂ ಹೇಳ್ತಾರೆ, ಐತಿಹಾಸಿಕ ಸಿನಿಮಾ ಮಾಡೋದು ದೊಡ್ಡ ಕನಸು ಅಂತ. ಇವಾಗ ಅದು ಕೆಂಪೇಗೌಡರ ಮೂಲಕ ಈಡೇರ್ತಿರೋದು ತುಂಬ ಖುಷಿ. ಇಂಡಸ್ಟ್ರಿ ಹೀಗಿದ್ರು 4 ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲ, ನಾವೇ ಇಂಡಸ್ಟ್ರಿ ಜನ ಬರ್ತಾ ಇಲ್ಲ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ, ನಮ್ಮ ಇಂಡಸ್ಟ್ರಿ ಸತ್ತೋಗ್ಬಿಡ್ತಾ ಇದೆ ಅಂತ ಮಾತಾಡೋದಿದ್ದಿಲ್ಲ. ಅದು ನೆಗೆಟಿವ್. ಅದನ್ನು ಹಂಗೆ ಮಾತಾಡಬಾರ್ದು ಯಾವಾಗಲೂ. ಹೆಂಗೆ ಸತ್ತೋಗುತ್ತಲ್ವ, ನಾವೇ ಪಾಸಿಟಿವ್ ಆಗಿರ್ಬೇಕಲ್ವ. ಈಗ ನಾವು ಆಯಿತು ಸಿನಿಮಾಗೆ ಯಾರೂ ಬರ್ತಾ ಇಲ್ಲ ಅಂತ ಸಿನಿಮಾ ಮಾಡೋದು ನಿಲ್ಲಿಸ್ಬಿಟ್ರೆ ಹಿಂಗೆ ಆಬ್ವಿಯಸ್ಲಿ ಸತ್ತೋಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಿರ್ಬೇಕಲ್ಲ. ಸೋಲು ಗೆಲುವು ಎಲ್ಲದೂ ಇದ್ದೇ ಇರುತ್ತೆ, ಬಟ್ ಕಂಟಿನ್ಯೂಸ್ ಎಫರ್ಟ್ ಇರಬೇಕು. ಇಲ್ಲಿ 100 ಕುಟುಂಬಗಳಿದೆ, ಕಾರ್ಮಿಕರಿದ್ದಾರೆ, ಸಿನಿಮಾಗಳು ನಡೀಬೇಕು, ಆಡಿಯನ್ಸ್ ಬರ್ತಾರೆ. ಬಂದ್ರಲ್ಲ ಈಗ ಭೀಮಾಗೆ, ಕೃಷ್ಣ ಸಖಿಗೆ ಬರ್ತಿದ್ದಾರಲ್ವ, ನೋಡ್ತಿದ್ದಾರಲ್ವ. ಸೊ ಸಿನಿಮಾಗಳು ಮಾಡಬೇಕು. ಒಳ್ಳೆ ಸಿನಿಮಾಗಳು ಬಂದಾಗ ಅವರು ಬರ್ತಾರೆ, ನೋಡ್ತಾರೆ, ಗೆಲ್ಲಿಸ್ತಾರೆ. ಕೆಲವೊಂದು ಸಿನಿಮಾಗಳು ಅವ್ರಿಗೆ ರೀಚ್ ಆಗೋಕ್ಕಾಗಿರಲ್ಲ, ಬೇರೆ ಬೇರೆ ಕಾರಣಗಳಿಗೆ ರೀಚ್ ಆಗುತ್ತೆ. ಕೆಲವೊಂದು ಸಿನಿಮಾಗಳು ಚೆನ್ನಾಗಿರಲ್ಲ, ಅವ್ರು ಬಂದಿರಲ್ಲ. ಸೊ ನಾವು ಪ್ರೇಕ್ಷಕರನ್ನ ದೂರದಲ್ಲಿ ಅರ್ಥನೇ ಇಲ್ಲ. ಅಥವಾ ಹಂಗನ್ಬಿಟ್ಟು ನಾವು ಸಿನಿಮಾ ಎಲ್ಲ ಮಾಡೋದು ನಿಲ್ಲಿಸ್ಬಿಡ್ಬೇಕು ಅನ್ನೋದ್ರಲ್ಲೂ ಅರ್ಥನೇ ಇಲ್ಲ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಈಗ ನಾವು ಡೇರ್ ಡೆವಿಲ್ ಮುಸ್ತಫಾ ಥರದೊಂದು ಸಿನಿಮಾದಲ್ಲಿ ಶಶಾಂಕ್ ಸಿಕ್ಕಿದ್ದಕ್ಕೆ ಈಗ ನನಗೆ ಶಶಾಂಕ್ ಅಂತ ನಿರ್ದೇಶಕ ನನಗೊಂದು ಜಿಂಗೋ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು. ನಾನೊಬ್ಬ ಆರ್ಟಿಸ್ಟಾಗಿ ನನಗೆ ಇನ್ನೊಬ್ಬ ನಿರ್ದೇಶಕ ಸಿಕ್ಕಾಗ ಅಲ್ಲಿಂದ ಆ ಸಿನಿಮಾದಲ್ಲಿ ಆ ಇಡೀ ಟೀಮು ಜೊತೆ ಇದ್ದಿದ್ದಕ್ಕೆ. ಹಾಗೆ ಈಗ ಟಗರುಪಲ್ಯದಿಂದ ಒಬ್ಬ ನಿರ್ದೇಶಕರು ಹಂಗೆ ಅವರೇ ಬಂದು ಮತ್ತಿಲ್ಲೇನೋ ಒಂದೊಂದು ಸಿನಿಮಾಗಳು ಮಾಡ್ತಾರಲ್ವ. ಸೊ ನಾನು ಕಲಾವಿದ ಆಗಿ ಇಲ್ಲಿ ಬದುಕಬೇಕು ಅಂದರೆ ಒಂದಿಷ್ಟು ಜನ ಹೊಸ ಕಲಾವಿದರು ಕ್ರಿಯೇಟ್ ಆಗಬೇಕು, ಹೊಸ ನಿರ್ದೇಶಕರು ಬರಬೇಕು, ಹೊಸ ಟೆಕ್ನಿಷಿಯನ್ಸ್ ಬರಬೇಕು. ಹಾಗಾಗಿ ಏನೋ ಒಂದು ಮಾಡೋ ಒಂದು ಒದ್ದಾಟ ಆಗಿದೆ. ಸಿನಿಮಾಗಳು ನಡೀತಾ ಇದೆ, ವಿದ್ಯಾಪತಿ ಶೂಟಿಂಗ್ ನಡೀತಾ ಇದೆ, JC ಯೂನಿವರ್ಸಿಟಿ ಶೂಟಿಂಗ್ ನಡೀತಾ ಇದೆ. ಇನ್ನೊಂದು ಸಿನಿಮಾ ಇನ್ನೂ ಟೈಟ್ಲು ಅನೌನ್ಸ್ ಆಗಿಲ್ಲ, ಶೂಟಿಂಗ್ ನಡೀತಾ ಇದೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಇಟ್ಸ್ ಓಕೆ. ಏನೋ ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಗೆದ್ದಿರೋ ಅಂಥವ್ರು ಯಾರೂ ಇಲ್ಲ, ಯಾವ ಸ್ಟಾರ್ಗಳು ಇಲ್ಲ. ಸೋಲು ಇರುತ್ತೆ, ಗೆಲುವು ಇರುತ್ತೆ. ಖಂಡಿತ ಚೆನ್ನಾಗಿದ್ದಾಗ ಚೆನ್ನಾಗಿ ಗೆಲ್ಲಿಸ್ತಾರೆ. ಜಿಂಗೋ ಮ್ಯೂಸಿಕ್ ಜಿಂಗೋ ಮ್ಯೂಸಿಕ್ ಸಖತ್ತಾಗಿ ಫ್ರೆಶ್ ಟ್ಯಾಲೆಂಟ್ಸ್, ಅದೇ ಹೇಳ್ತಿರೋದು. ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡಬೇಕು. ನವನೀತ್ ಡೆಫಿನೆಟ್ಲಿ ತುಂಬ ದೊಡ್ಡ ಸಂಗೀತ ನಿರ್ದೇಶಕ ಆಗಿ ಬೆಳೀತಾರೆ. ಮತ್ತೆ ವರ್ಕೌಟ್ ಸ್ಟಾರ್ಟ್ ಕೆಂಪೇಗೌಡ ಜನರಲ್ ಆಗಿ ನಾವು ಫಿಟ್ ಆಗಿರ್ಬೇಕಲ್ಲ. ಪ್ರೇಕ್ಷಕರಿಗೆ ಅದೇನಾಗುತ್ತೆ, ಕಲಾವಿದರಾಗಿ ನಾವು ಪಾತ್ರಗಳಿಗೋಸ್ಕರ ಕೆಲವೊಂದು ಸರಿ ಚೇಂಜ್ ಮಾಡ್ಕೊಂಡಿರ್ತೀವಿ. ತಪ್ಪಾಗೋದು, ಹೊಟ್ಟೆ ಇಟ್ಕೊಳ್ಳೋದಿಲ್ಲ. ಅಂದರೆ ಅದನ್ನು ನಿಲ್ಲಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ಸೋದು. ಬಟ್ ಅದು ಹೊರಗಡೆ ದಟ್ ಲುಕ್ಸ್ ಆಸ್ ಇಂಡಿಸಿಪ್ಲಿನ್. ಕಲಾವಿದರಿಗೆ ಫಸ್ಟು ಬೇಕಾಗಿರೋದು ಮೇಜರ್ ಡಿಸಿಪ್ಲಿನ್. ಸೊ ವಾಪಸ್ ಆ ಡಿಸಿಪ್ಲಿನಿಗೆ ಬಂದು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ವರ್ಕೌಟ್ ಮಾಡ್ತಾಯಿದ್ದೀನಿ, ಪಾತ್ರಗಳಿಗೆ ರೆಡಿ ಆಗ್ತಾಯಿದ್ದೀನಿ, ಹೊಸ ಎನರ್ಜಿಲಿ ಕೆಲಸ ಮಾಡ್ತಾಯಿದ್ದೀನಿ. ಸಿನಿಮಾ ಮೇಲೆ ಸಿನಿಮಾ, ಪ್ರೊಡ್ಯೂಸ್ ಮೇಲೆ ಪ್ರೊಡ್ಯೂಸ್, ಅವಾರ್ಡ್ ಮೇಲೆ ಅವಾರ್ಡ್, ತಲೆ ಮೇಲೆ ಕೂಡ ಮದುವೆ ಆಗ್ತೀನಲ್ಲ, ಸದ್ಯದಲ್ಲೇ ಆಗ್ತೀನಿ ಹೇಳ್ತೀನಿ. ನಮ್ಮ ಅಜ್ಜಿ ಆಸೆ ಖಂಡಿತ ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್.